high level language. ಹೈ ಲೆವೆಲ್ ಲ್ಯಾಂಗ್ವೇಜ್ನ ಡಿಸ್ಕಸ್ ಮಾಡೋಣ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನಪ್ಪ ಅಂದರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ನ ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಕಾರಣ ಏನಪ್ಪ ಅಂದರೆ, ಈ ಭಾಷೆ ಸೇಮ್ ಇಂಗ್ಲೀಷ್ ಹೆಂಗಿರುತ್ತೆ ಆ ರೀತಿ ಇರುತ್ತೆ. ಅದರಿಂದ ಹೈ ಲೆವೆಲ್ ಲ್ಯಾಂಗ್ವೇಜಸ್ನ ನಾವು ಇಂಗ್ಲೀಷ್ ಲೈಕ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಆಯಿತಾ? ಇದು ಮಿಷಿನ್ ಇಂಡಿಪೆಂಡೆಂಟ್ ಆಗಿರುತ್ತೆ, ಮಿಷಿನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಮೊದಲನೇ ಪಾಯಿಂಟ್ ಏನು ಬರೆಯೋಣ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ದ high level language is a machine independent ಲ್ಯಾಂಗ್ವೇಜ್. ಮಿಷಿನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಯಿತಾ? ಸೆಕೆಂಡ್ ಪಾಯಿಂಟ್, the high level language is like English like ಲ್ಯಾಂಗ್ವೇಜಸ್. ಇಂಗ್ಲೀಷ್ ರೀತಿ ಇರುತ್ತೆ. ಆಯಿತಾ? ನೆಕ್ಸ್ಟ್ ಪಾಯಿಂಟ್ ಏನು ಬರೆಯೋಣ, ಎಕ್ಸಾಂಪಲ್ಸ್. ಯಾವುದಪ್ಪ ಎಕ್ಸಾಂಪಲ್ಸ್ ಅಂದರೆ, ಸಿ ಪ್ಲಸ್ ಪ್ಲಸ್, ಜಾವಾ. ಆಯಿತಾ? ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಯಿತು. ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಅಡ್ವಾಂಟೇಜಸ್ಸು ಇದು ಯೂಸರ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಮಾಡಿಫೈ ಆ್ಯಂಡ್ ಮಾಡಿಫೈ ಮಾಡ್ಬೋದು, ಅರ್ಥ ಮಾಡ್ಕೊಬೋದು ಮತ್ತು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆನಾ? ಸೆಕೆಂಡ್ ಪಾಯಿಂಟ್, this language is continue. This language is machine ಇಂಡಿಪೆಂಡೆಂಟ್, ಮಿಷಿನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಯಿತಾ? ನೆಕ್ಸ್ಟು, ಹೈ ಲೆವೆಲ್ ಲ್ಯಾಂಗ್ವೇಜ್ನ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ನ ಡಿಸ್ಅಡ್ವಾಂಟೇಜಸ್ಸು, ಮೊದಲನೇದು ಪಾಯಿಂಟ್ ಏನು ಬರೆಯೋಣ, ಫಸ್ಟ್ ಪಾಯಿಂಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಬೈ ದ machine. Next, it required converter to convert language. Next point,
ಡಿಸಡ್ವಾಂಟೇಜ್ ನೆಕ್ಸ್ಟ್ ಏನಪ್ಪ ಅಂದರೆ ಈ ಲ್ಯಾಂಗ್ವೇಜು ನಿಮಗೆ ಡಿಫ್ರೆಂಟ್ ಮಿಷಿನಲ್ಲಿ ರನ್ ಆಗಬೇಕಾದ್ರೆ ಟ್ರಾನ್ಸ್ಲೇಟರ್ನ ಅವಶ್ಯಕತೆ ಇದೆ. ಅದನ್ನೇ ಇದು ಒಂದೇ ಲೈನ್ ಹೇಳ್ಬೋದು, ಇಸ್ ರಿಕ್ವೈರ್ಡ್ ಕನ್ವರ್ಟ್ ದ ಲ್ಯಾಂಗ್ವೇಜ್. ಆಯಿತಾ? ನೆಕ್ಸ್ಟ್, this language need converter to convert any type of language. ಆಯಿತಾ? ಇದು ಐ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಗೋ ಫಾರ್ ದ ಕನ್ವರ್ಟರ್. ಕನ್ವರ್ಟರ್ ಯಾವಿದೆ? ನೆಕ್ಸ್ಟ್ ಹೆಡ್ಡಿಂಗ್ ಲ್ಯಾಂಗ್ವೇಜ್ ಕನ್ವರ್ಟರ್. ಕನ್ವರ್ಟರ್ ಅಂದರೆ ಏನಾಗಾದರೆ ಕನ್ವರ್ಟರ್ ಅಂದರೆ ಏನಪ್ಪ ಅಂದರೆ ಕಂಪ್ಯೂಟರಲ್ಲಿ ಎರಡು ಲ್ಯಾಂಗ್ವೇಜ್ ಅದು 3 ಲ್ಯಾಂಗ್ವೇಜ್ ಇದೆ ಅಂತ ಹೇಳಿದೆ. ಹೈ ಲೆವೆಲು, ಲೋ ಲೆವೆಲು, ಇನ್ನೊಂದು ಅಸೆಂಬಲ್ ಲ್ಯಾಂಗ್ವೇಜ್. ಇದು ಕಂಪ್ಯೂಟ್ರಿಗೆ ಎಲ್ಲ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಕಂಪ್ಯೂಟ್ರಲ್ಲಿ ಇರೋಂಥ ಮಿಷಿನ್ಗೆ ಎಲ್ಲದೂ ಅರ್ಥ ಆಗಲ್ಲ. ಬಟ್ ಎಲ್ಲನೂ ಅರ್ಥ ಮಾಡಿಸ್ಕೊಳಕ್ಕೆ ಒಬ್ಬರು ಬೇಕಾಗ್ತಾರೆ, ಅದೇ ಕನ್ವರ್ಟರ್. ಕನ್ವರ್ಟರ್ ಅಂದರೆ ಏನಪ್ಪ ಅಂದರೆ ಈಸ್ ಎ ಪ್ರೋಗ್ರಾಮ್ ಅಂತಲೂ ಕೂಡ ಹೇಳ್ಬೋದು. ಈಸ್ ಎ ಪ್ರೋಗ್ರಾಮ್ ಆರ್ ಸಾಫ್ಟ್ವೇರ್ which converts high level to low level and low level to high level ಲ್ಯಾಂಗ್ವೇಜ್. ಹೈ ಲೆವೆಲಿಂದ ಲೋ ಲೆವೆಲ್ಗೆ, ಲೋ ಲೆವೆಲಿಂದ ಹೈ ಲೆವೆಲ್ಗೆ ಕನ್ವರ್ಟ್ ಮಾಡುತ್ತೆ. ಇದನ್ನ ನಾವೇಂತೀವಿ ಕನ್ವರ್ಟರ್ ಅಥವಾ ಲ್ಯಾಂಗ್ವೇಜ್. ಟ್ರಾನ್ಸ್ಲೇಟರ್ ಅಂದರೂ ಒಂದೇ, ಕನ್ವರ್ಟರ್ ಅಂದರೂ ಒಂದೇ, ಕನ್ಫ್ಯೂಷನ್ ಮಾಡ್ಕೊಬೇಡಿ. ಟ್ರಾನ್ಸ್ಲೇಟರ್ ಅಂದರೆ ಏನು ಬೇರೆ, ಕನ್ವರ್ಟರ್ ಅಂದರೆ ಬೇಕಾದ್ರೆ ಇಲ್ಲಿ ಬರಿತೀನಿ. ಟ್ರಾನ್ಸ್ಲೇಟರ್ ಒಂದು ಒಂದೇ, ಕನ್ವರ್ಟರ್ ಒಂದು ಒಂದೇ. ಓಕೆ. ನೆಕ್ಸ್ಟ್ ಯಾವ ರೀತಿ ಅಂದರೆ ಫಸ್ಟು ಸೋರ್ಸ್ ಪ್ರೋಗ್ರಾಮ್ ಇರುತ್ತೆ. ಸೋರ್ಸ್ ಪ್ರೋಗ್ರಾಮು, ಆಮೇಲೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರು, ಅದಾದಮೇಲೆ ಅದು ಕನ್ವರ್ಟ್ ಆಗಿ ಆಬ್ಜೆಕ್ಟ್ ಪ್ರೋಗ್ರಾಮ್. ಸೋರ್ಸ್ ಸಿಗುತ್ತೆ, ಸೋರ್ಸಿಂದ ಕನ್ವರ್ಟ್ ಮಾಡುತ್ತೆ, ಕನ್ವರ್ಟ್ ಮಾಡಿ ಆಬ್ಜೆಕ್ಟ್ ಪ್ರೋಗ್ರಾಮ್ನ ಜನ್ರೇಟ್ ಮಾಡ್ತಿದ್ದು ಲ್ಯಾಂಗ್ವೇಜ್ ಕನ್ವರ್ಟರ್ನ ಕೆಲಸ. ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ಲ್ಯಾಂಗ್ವೇಜ್ ಕನ್ವರ್ಟರ್ ಅಥವಾ ವಾಟ್ ಈಸ್ ಟ್ರಾನ್ಸ್ಲೇಟರ್ ಅಂತ. ಟ್ರಾನ್ಸ್ಲೇಟರ್ ಈಸ್ ಎ ಪ್ರೋಗ್ರಾಮ್ or software which converts high level to low level and low level to high level language ಅಂತ ಡೆಫಿನಿಷನ್ಸ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ಎಷ್ಟಿದೆ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್. ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ ಯಾವ ಟೈಪ್ಸ್ ಇದೆ? ಮೊದಲನೇದು ಅಸೆಂಬ್ಲರ್, ಎರಡನೇದು ಕಂಪೈಲರ್, ಮೂರನೇದು ಇಂಟರ್ ಪ್ರಿಂಟರ್. 3 ಟೈಪ್ಸ್ ಇದೆ.
ಲಾಂಗ್ವೇಜ್ ಕನ್ವರ್ಟರ್ ಎಷ್ಟು ಟೈಪ್ಸ್ ಇದೆ? ದೇರ್ ಆರ್ 3 ಟೈಪ್ಸ್. ಒನ್ ಈಸ್ ಅಸೆಂಬ್ಲರ್, ಎರಡನೇದು ಕಂಪೈಲರ್, ಮೂರನೇದು ಇಂಟರ್ಪ್ರಿಟರ್. ಫಸ್ಟ್ ಗೋ ಫಾರ್ ದ ಅಸೆಂಬ್ಲರ್. ಅಸೆಂಬ್ಲರ್ ಅಂದ್ರೇನು? ಅಸೆಂಬ್ಲರ್ ಈಸ್ ಎ ಸಿಂಪಲ್ ಆಗಿ ಬರ್ಕೊಂಡು ಹೋಗೋಣ. ಅಸೆಂಬ್ಲರ್ ಈಸ್ ಎ ಟ್ರಾನ್ಸ್ಲೇಟರ್ which translate low level to assemble, low level to assemble, PIL, assemble, low level to assemble level language, low level to assemble level language. ಇಲ್ಲಿ BIL ಅಲ್ಲ, BLER, assembler. Okay. Next point, the assembler it's require software to convert the language. ಅಸೆಂಬ್ಲರಲ್ಲಿ ಒಂದು ಸಾಫ್ಟ್ವೇರ್ ಬೇಕು, ಅದೇನು ಮಾಡುತ್ತೆ, ಲೋ ಲೆವೆಲಿಂದ ಹೈ ಲೆವೆಲ್ಗೆ ಕನ್ವರ್ಟ್ ಮಾಡುತ್ತೆ. ಈ ಸಾಫ್ಟ್ವೇರ್ ಏನಿರುತ್ತೆ, ದ ಸಾಫ್ಟ್ವೇರ್ ಕಾಣ್ತಿದೆಯಾ, ದ ಸಾಫ್ಟ್ವೇರ್ will have syntax and codes. ಸಾಕು, ಇಷ್ಟು ಬರೆದ್ರೆ ಓಕೆನಾ. ನೆಕ್ಸ್ಟು ಇನ್ನೊಂದು ಡೆಫಿನಿಷನ್ ಬರೀಬೋದು. ಯಾವ ರೀತಿನಪ್ಪ ಅಂದರೆ ನೋಡಿ, ಅಸೆಂಬಲರ್ is system software which translates program written in assemble language to machine language. ಈ ಥರ ಡೆಫಿನಿಷನ್ ಬರೀಬೋದು. ಆರ್ assemble is a converter, it's convert assemble to machine level language ಅಂತ ಬರೀಬೋದು. ಓಕೆ, ಇಲ್ಲಿ ನೋಡಿ, ಫಸ್ಟು ಅಸೆಂಬಲ್ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿಂದ ಅಸೆಂಬ್ಲರ್, ಅಲ್ಲಿಂದ ಮೆಷಿನ್ ಲ್ಯಾಂಗ್ವೇಜ್.
ಇದು ಅಸೆಂಬಲ್ನ ಡೆಫಿನೇಷನ್. ಓಕೆ, ನೆಕ್ಸ್ಟು ಕಂಪೈಲರ್. ಕಂಪೈಲರ್ ನೀವು ಬರ್ತೀರಾ? ಕಂಪೈಲರ್, the compiler is a program. It's convert high level to low level at a ಟೈಮ್. ಒಂದೇ ಸಲ ಲೋ ಲೆವೆಲ್ ಇರೋದೆಲ್ಲ ಹೈ ಲೆವೆಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ನಿಮ್ಮ ಕಂಪೈಲರ್. ನೆಕ್ಸ್ಟ್ ಇಂಟರ್ ಪ್ರಿಂಟರ್. ಇಂಟರ್ ಪ್ರಿಂಟರ್ ಅಂದ್ರೇನು? ಇಂಟರ್ ಪ್ರಿಂಟರ್ is a program. It's convert high level to low level line by line. ಇದೆರಡಕ್ಕೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯ್ತು ಹಂಗಾರೆ? ಕಂಪೈಲರ್ ಅಂದರೆ ಒಂದೇ ಸಲ ಹೈ ಲೆವೆಲ್ ಇರೋದನ್ನ ಲೋ ಲೆವೆಲ್ಗೆ ಕನ್ವರ್ಟ್ ಮಾಡುತ್ತೆ. ಆದರೆ ಇಂಟರ್ಪ್ರಿಂಟರ್ ಏನು ಮಾಡುತ್ತೆ? ಲೈನ್ ಬೈ ಲೈನ್, ಒಂದಾದ ನಂತರ ಒಂದೊಂದು ಲೈನೇ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಎಕ್ಸಾಮಲ್ಲಿ ಇದು 1 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಈಗಲೇ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದಿದೆ ಲೋಡರ್ ಅಂತ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಲೋಡರ್. ಡೆಫಿನಿಷನ್ಸ್ ಮಾತ್ರ ತಿಳ್ಕೊಳ್ಳಿ. ಲೋಡರ್ ಈಸ್ ಎ ಪ್ರೋಗ್ರಾಮ್, ಅದೊಂದು ಪ್ರೋಗ್ರಾಮ್. ಇಟ್ಸ್ ಲೋಡ್ the program for execution. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರೋಗ್ರಾಮ್ ಅಥವಾ ಕೋಡ್ನ ಇಟ್ಸ್ ಲೋಡ್ ದ ಪ್ರೋಗ್ರಾಮ್ ಅಂತೂ ಓಕೆ, ಅಥವಾ ನೀವು ಆಬ್ಜೆಕ್ಟ್ ಕೋಡ್ ಅಂತ ಬರೀರಿ. ಆಬ್ಜೆಕ್ಟ್ ಕೋಡ್ ಅಥವಾ ಪ್ರೋಗ್ರಾಮ್ ಕೋಡ್ನ ಫಾರ್ ಎಕ್ಸಿಕ್ಯೂಷನ್, ಇದು ಲೋಡರ್ನ ಕೆಲಸ. ನೆಕ್ಸ್ಟು ಲಿಂಕರ್. ಅಂದರೆ ಏನಪ್ಪ ಅಂದರೆ, ಲಿಂಕರ್ is a system software. It's link the program or object code to code for execution. ಓಕೆ, ನೆಕ್ಸ್ಟ್ ಈ ಟಾಪಿಕಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಬರುತ್ತೆ? ಫಸ್ಟ್ ಒನ್, ವಾಟ್ ಈಸ್ ಕನ್ವರ್ಟರ್? ಸೆಕೆಂಡ್ ಒನ್, ಮೆನ್ಷನ್ ಟೈಪ್ ಆಫ್ ಕನ್ವರ್ಟರ್ ಅಂದರೂ ಒಂದೇ, ಟ್ರಾನ್ಸ್ಲೇಟರ್ ಒಂದೇ. ಮೂರನೇದು, ವಾಟ್ ಈಸ್ ಲೋಡರ್, ಲಿಂಕರ್, ಕಂಪೈಲರ್. ನೆಕ್ಸ್ಟ್ ನಾಲ್ಕನೇದು, ಮೆನ್ಷನ್ ಟೈಪ್ ಆಫ್ ಲ್ಯಾಂಗ್ವೇಜ್. Next, what is assemble language? ಇಷ್ಟು ನಿಮಗೆ
1 ಮಾರ್ಕ್ಸ್ ಕ್ವಶನ್ಸು ಬರೋದು. ಓಕೆ.